ಭಗವದ್ಗೀತೆನ ಓದೋದಷ್ಟೇ ಅಲ್ಲ, ಬರೀಲೂಬಹುದು ಅಂತ ಗೊತ್ತಾ ನಿಮಗೆ? ಈ ಥರ ಕಪ್ ಸಾಂಬ್ರಾಣಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಅದಕ್ಕೊಂದು ಸ್ವಲ್ಪ ಕೊಬ್ಬರಿ, ಸಕ್ಕರೆ, ಒಂದು ಸ್ವಲ್ಪ ತುಪ್ಪ ಹಾಕಿ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಸಾಂಬ್ರಾಣಿ. ಹೌದು, ಭಗವದ್ಗೀತೆನ ಬರೀಲೂಬಹುದು. ಇದೊಂದು 5 ಮಿನಿಟ್ಸ್ ರಿಚುವಲ್ ನಾನು ಡೈಲಿ ಒಂದು 5 ತಿಂಗಳಿಂದ ಮಾಡ್ತಾ ಇರೋದು. ನನ್ನ ಪ್ರಾಬ್ಲಮ್ಸನ್ನ ನೋಡುವಂಥ ರೀತಿಯೇ ಚೇಂಜ್ ಆಗಿದೆ. ಎಲ್ಲನೂ ನನಗೆ ಹೆಂಗೆ ಪಾಸಿಟಿವ್ ಆಗಿ ವರ್ಕ್ ಆಗ್ತಾಯಿದೆ ಅಂತ ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 1-2 ಶ್ಲೋಕ ಆದರೂ ಬರೆದೇ ಬರಿತೀನಿ ಸ್ನಾನ ಆಗಿದ ತಕ್ಷಣ. ಮಂತ್ಲಿ ಒಂದು 5 ಡೇಸ್ ಏನಿರುತ್ತೆ ಅದನ್ನು ಬಿಟ್ಟು ಬೇರೆ ಎಲ್ಲ ದಿನವೂ ನಾನು ಯೂಶ್ವಲಿ ಬರೆದೇ ಬರಿತೀನಿ. ಇದು ಉಡುಪಿ ಶ್ರೀಮಠದಿಂದ ಸ್ಟಾರ್ಟ್ ಮಾಡಿರುವಂಥ ಇನಿಷಿಯೇಟಿವ್, ಕೋಟಿ ಗೀತ ರಚನೆ ಅಂತ ಹೇಳಿಬಿಟ್ಟು ಭಕ್ತರೆಲ್ಲರೂ ಅವ್ರ ಮನೆಯಲ್ಲಿ ಅವ್ರದ್ದೇ ಬರಹ ಬರೆದು ಮನೇಲಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದನ್ನು ಬರೆದು ಮುಗಿಸಿದ್ಮೇಲೆ ನಾವು ಮಠಕ್ಕೆ ತೊಗೊಂಡೋದ್ರೆ ಅವ್ರು ಪೂಜೆ ಮಾಡಿ ನಮ್ಗೆ ವಾಪಸ್ ಕೊಡ್ತಾರೆ. ಅದನ್ನು ಈ ರೀತಿ ಫಾರ್ಮ್ ಒಂದು ಬರುತ್ತೆ, ಅದನ್ನು ಫಿಲ್ ಮಾಡಿ ಆನ್ಲೈನಲ್ಲಿ ಆಗಲಿ ನೀವು ಆಫ್ಲೈನ್ ಆಗಲಿ ಫಿಲ್ ಮಾಡಿ ಪೋಸ್ಟ್ ಮಾಡಿದ್ರೆ 250 ರೂಪೀಸ್ ಪೇ ಮಾಡಬೇಕಾಗತ್ತೆ. ಅವರೇ ನಮಗೆ ಭಗವದ್ಗೀತೆ ಅದನ್ನು ಬರಿಬೇಕಾದಂಥ ಬುಕ್ ಏನಿದೆ ಆ್ಯಂಡ್ ಅದ್ರ ಜೊತೆ ನಾವು ಫಾಲೋ ಮಾಡಬೇಕಾಗಿರೋಂಥ ರೂಲ್ಸು, ಯಾವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಕಂಪ್ಲೀಟ್ ಗೈಡ್ ಕೂಡ ಅವರೇ ಕೊಟ್ಬಿಟ್ಟಿರ್ತಾರೆ ಅದರಲ್ಲಿ. ನಮ್ಮ ಪೇರೆಂಟ್ಸಿಗೆ ಪಾಪ ಇದೆಲ್ಲ ಏನೂ ಸೋರ್ಸಸ್ಸೇ ಇರಲಿಲ್ಲ, ಯಾರು ಕಮ್ಯುನಿಕೇಟ್ ಮಾಡೋಕ್ಕೆ, ಇದನ್ನೆಲ್ಲ ಅವ್ರ ತನಕ ಹೇಳೋಕ್ಕೆ. ನನಗಿದೆಲ್ಲ ಮಹಾಭಾರತ ರಾಮಾಯಣ ಅಂದರೆ ಒಂದು ಸ್ಟೋರಿ ಬುಕ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಈಗ ನಮಗೆ ಇದು ಗೊತ್ತಿದೆ, ಸಾಕ್ಷಾತ್ ಶ್ರೀಕೃಷ್ಣ ಹೇಳಿರುವಂಥ ಗೀತೆ ಅಂತ ಅಂದ್ಬಿಟ್ಟು ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಆದಷ್ಟು ಹೇಳ್ಕೊಡೋಣ. ಈ ರೀತಿ ಸಣ್ಣ ಪುಟ್ಟದ್ದು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಫಾಲೋ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಇದನ್ನು ಬರೆಯೋ ಆಸೆ ಇದ್ದರೆ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಮತ್ತು ಫೋನ್ ನಂಬರ್ ನಂಗೆ ಕಳಿಸ್ಕೊಡಿ. ನನ್ನ ಹತ್ರ ಇರೋ ಫಾರ್ಮ್ ಏನಿದೆ ನಾನು ಒಬ್ರಿಗೆ ಯಾರಿಗಾದರೂ ಕಳಿಸ್ಬೇಕು, ಅದನ್ನು ನಾನು ನಿಮ್ಮ ಹೆಸರಲ್ಲಿ ಮಾಡ್ತೀನಿ, ನೀವು ರಿಸೀವ್ ಮಾಡ್ಕೋಬೋದು ಅದನ್ನು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಬೇರೆ ವೀಡಿಯೋಸ್ಗೆಲ್ಲ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.